ಮಹಿಳೆಯರ ಅಕೌಂಟ್ಗೆ 5,000 ರೂಪಾಯಿ ಕ್ರೆಡಿಟ್. ಅಕೌಂಟ್ ಚೆಕ್ ಮಾಡಿದ ಮಹಿಳೆಯರಿಗೆ ಶಾಕ್ ಆಗಿದೆ. ಇದ್ಯಾರಪ್ಪ ನನ್ನ ಅಕೌಂಟಿಗೆ 5,000 ರೂಪಾಯಿ ಹಾಕ್ಬಿಟ್ಟಿದ್ದಾರೆ ಅಂತ ಮಹಿಳೆಯರಿಗೆ ಶಾಕ್ ಆಗಿದೆ. ಏಕಾಏಕಿಗೆ 5,000 ರೂಪಾಯಿ ಯಾರದೇ ಅಕೌಂಟಿಗೆ ಬಂದರೂ ಕೂಡ ಶಾಕ್ ಆಗುತ್ತೆ. ಅದೇ ರೀತಿ ಮಹಿಳೆಯರಿಗೂ ಕೂಡ ಒಂದು 5,000 ರೂಪಾಯಿ ನೋಡಿ ಶಾಕ್ ಆಗಿದೆ. ಏನಪ್ಪ 5,000 ಬಂದಿದೆ ಅಂತ ಒಂದ್ ಕಡೆ ಫುಲ್ ಖುಷಿ ಆಗಿದ್ದಾರೆ. ಮಹಿಳೆಯರಿಗೆ ತಮಿಳುನಾಡು ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಆ ಗುಡ್ ನ್ಯೂಸ್ ಏನು ಅಂತಂದ್ರೆ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ 5,000 ರೂಪಾಯಿ ಜಮೆ ಮಾಡಿದೆ. ತಮಿಳುನಾಡಿನ 1.31 ಕೋಟಿ ಮಹಿಳೆಯರಿಗೆ ಬಂಪರ್ ಗಿಫ್ಟ್. ಚುನಾವಣೆಗೂ ಮುನ್ನವೇ ಸಿಎಂ ಸ್ಟಾಲಿನ್ ಈ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, 5,000 ರೂಪಾಯಿ. ವಿಧಾನಸಭಾ ಚುನಾವಣೆ ಗಮನದಲ್ಲಿಟ್ಕೊಂಡು ಈ ಒಂದು ತಂತ್ರವನ್ನ ರೂಪಿಸಿದ್ದಾರೆ. ಕಲೈನಾರ್ ಮಹಿಳಾ ಹಕ್ಕುಗಳ ಯೋಜನೆಯ ಅಡಿ ಜಮೆ, ಚುನಾವಣೆಗಳ ನೆಪವಡ್ಡಿ ಹಣ ಹಂಚಿಕೆ ತಡೆಗೆ ಈ ಒಂದು ಯತ್ನವನ್ನ ಮಾಡಿದ್ದಾರೆ. ದ್ರಾವಿಡ ಮಾಡೆಲ್ ಸರ್ಕಾರ ಭರವಸೆ ಈಡೇರಿಸಿದೆ. ಮುಂದೆ ದ್ರಾವಿಡ ಮಾಡೆಲ್ 2.0 ಯೋಜನೆಯಲ್ಲಿ ಮಾಸಿಕ ಹಂಚಿಕೆ ಮೊತ್ತ ಮತ್ತಷ್ಟು ಏರಿಕೆ ಮಾಡ್ತೇವೆ. ಚುನಾವಣೆ ಹಿನ್ನೆಲೆ ಮತದಾರರನ್ನ ಸೆಳೆಯಲು ಈ ಒಂದು ಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ಸ್ಟ್ರಾಟಜಿ ಈ ಹಿಂದೆಯನ್ನು ಬಿಜೆಪಿ ನಾಯಕರು ಬಳಸಿದ್ರು. ಬಿಹಾರ, ಮಹಾರಾಷ್ಟ್ರದಲ್ಲಿ ಮಹಿಳೆಯರಿಗೆ ಹಣ ಜಮೆ ಮಾಡಿದ್ರು. ಬಿಜೆಪಿಯಂತೆ ಹಣ ಹಾಕಿ ಚೆಕ್ಮೇಟ್ ಕೊಟ್ಟ ಸ್ಟಾಲಿನ್. ಮಹಿಳೆಯರ ಅಕೌಂಟ್ಗೆ 5,000 ರೂಪಾಯಿ ಕ್ರೆಡಿಟ್ ಆಗಿದೆ. ಆ ಒಂದು 5,000 ರೂಪಾಯಿ ಹಣವನ್ನ ನೋಡಿ ಮಹಿಳೆಯರು ಶಾಕ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ನಮ್ಮ ಅಕೌಂಟ್ಗೆ ಹೆಂಗಪ್ಪ 5,000 ರೂಪಾಯಿ ಬಂತು ಅಂತ ಶಾಕ್ ಆಗಿದ್ದಾರೆ. ಒಂದು ಕಡೆ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. மாசம் மாசம் போறது காலையில பைசா வரப்போகுதுன்னு சொல்லிங்க. நான் போயிட்டு செக் பண்ணிட்டு பைசா 5,000 ரூபாய் எடுத்து மாசம் 1,000 ரூபாய் போறது, மாசம் 5,000 ரூபாய் போட்டிருக்காரு எங்க ஸ்டாலின் சார். எங்களை பாத்துக்கிறதுக்கு ஐயா ஸ்டாலின் மட்டும்தான் இருக்காரு. மாசம் மாசம் போறது இந்த மாசம் ஒரு எப் போட்டு எங்களை சந்தோஷப்படுத்திட்டாரு. சிஎம் சாருக்கு ரொம்ப ரொம்ப நன்றி. இந்த 5 வருஷமா அவரு தான் வரணும், எங்களுக்கு பக்கத்துலயே அவரு தான் இருக்கணும். காலையில பைசா வரப்போகுதுன்னு சொல்லிங்க. நான் போயிட்டு செக் பண்ணிட்டு பைசா 5,000 ரூபாய் எடுத்து. வணக்கம். ரொம்ப முக்கியமான விஷயத்துக்கு தான் இந்த வீடியோ. இன்றைக்கி காலையில் நம்ம அரசு சார்பில் 5,000 ரூபாய் உங்கள் அக்கௌண்ட்டுக்கு வந்திருக்கோம். எதுக்காக இந்த பணம்? நாங்கள் ஆட்சி பொறுப்பேற்றப்போ கொரோனா உச்சத்தில் இருந்துச்சு. அதை சமாளித்து மக்களின் உயிரை காத்தது மட்டுமில்லை, அவங்க வாழ்வாதாரத்தை காக்க 4,000 ரூபாய் நிவாரணத் தொகையையும் வழங்கணும். சென்ற ஆட்சி விட்டுட்டு போன கடுமையான நிதி நெருக்கடியை சமாளித்து ஆட்சிக்கு வந்ததுமே பல திட்டங்களை நிறைவேற்றணும். நம்ம ஆட்சிக்கு வர்றதுக்கு முன்னே மாதம் 1,000 ரூபாய் உரிமைத் தொகை வழங்கப்படும்னு அறிவித்தேன். அப்போ இது சாத்தியமே இல்லைன்னு சிலர் சொன்னாங்க. ஆனாலும் நிதி நெருக்கடியை சமாளித்து ஒன்றிய அரசினுடைய ஓரவஞ்சனையை மீறி கடந்த 2023ஆம் ஆண்டு செப்டம்பர் மாதம் முதல் கலைஞர் மகளிர் உரிமை திட்டத்தை வெற்றிகரமாக செயல்படுத்திட்டு வரோம். முதல்ல ಸದ್ಯಕ್ಕೆ ಮಹಿಳೆಯರ ಅಕೌಂಟ್ಗೆ 5,000 ರೂಪಾಯಿ ಕ್ರೆಡಿಟ್ ಆಗಿದೆ. ಆದರೆ ಆ ಒಂದು ಕ್ರೆಡಿಟ್ ಆದಂತಹ ಹಣವನ್ನು ನೋಡಿ ಮಹಿಳೆಯರಿಗೆ ಕ್ಯಾಶುವಲ್ ಆಗಿ, ಮಹಿಳೆಯರಿಗೆ ಅಂತಲ್ಲ ಯಾರಿಗೆ ಆದರೂ ಕೂಡ ಏಕಾಏಕಿ ಅವರ ಅಕೌಂಟಲ್ಲಿ 5,000 ರೂಪಾಯಿ ಎಕ್ಸ್ಟ್ರಾ ಇದೆ ಇರುವಂತಹ ದುಡ್ಡಿಗಿಂತ ಅಂದಾಗ ಶಾಕ್ ಆಗುತ್ತೆ. ಮತ್ತೆ ಖುಷಿನೂ ಕೂಡ ಆಗುತ್ತೆ, 5,000 ರೂಪಾಯಿ ಹಣ ಬಂದಿದೆಯಲ್ಲಪ್ಪ ಅಂತ. ಸದ್ಯಕ್ಕೆ ಈ ಒಂದು ಅಕೌಂಟ್ ಈ ಒಂದು ಚುನಾವಣೆಗೂ ಮುನ್ನವೇ ಮತದಾರರನ್ನ ಸೆಳೆಯಲಿಕ್ಕೆ ಈ ರೀತಿಯಾಗಿ ಹಣವನ್ನು ಹಾಕಿ, ಅಂದರೆ 5,000 ರೂಪಾಯಿ ಮಹಿಳೆಯರಿಗೆ ಗಿಫ್ಟನ್ನು ಕೊಟ್ಟು ಮತದಾರರನ್ನ ಸೆಳೆಯುವ ಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮೊದಲು ಕೂಡ ಬಿಜೆಪಿ ಅವರು ಇದೇ ತಂತ್ರವನ್ನ ಯೂಸ್ ಮಾಡ್ಕೊಂಡಿದ್ರು. ಹಿಂದೆ ಕೂಡ ಇದೇ ರೀತಿ ಹಣವನ್ನ ಹಾಕಿ ಮತದಾರರನ್ನ ಸೆಳೆಯುವ ಯತ್ನವನ್ನು ಕೂಡ ಮಾಡಿದ್ರು. ಅದೇ ಸ್ಟ್ರಾಟಜಿಯನ್ನ ಈಗ ಬಳಕೆ ಮಾಡಲಾಗಿದೆ. ಇನ್ನು ಬಿಹಾರ ಆಗಿರಬಹುದು ಅಥವಾ ಮಹಾರಾಷ್ಟ್ರದಲ್ಲೂ ಕೂಡ ಮಹಿಳೆಯರಿಗೆ ಹಣ ಜಮೆ ಕೂಡ ಮಾಡಲಾಗಿತ್ತು. ಬಿಜೆಪಿ ಅಂತ ಈಗ ಹಣವನ್ನ ಹಾಕಿ ಸ್ಟಾಲಿನ್ ಅವರು ಚೆಕ್ಮೇಟ್ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಹಣವನ್ನ ಹಂಚೋದಾಗಿರ್ಬೋದು ಅಥವಾ ಈ ಒಂದು ಹಣ ವರ್ಗಾವಣೆ ಮಾಡೋದು ಯಾವುದನ್ನು ಕೂಡ ಮಾಡಂಗಿರೋದಿಲ್ಲ.
ಯಾಕೆಂತಂದ್ರೆ ಎಲೆಕ್ಷನ್ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ, ಚುನಾವಣಾ ಆಯೋಗದ ನಿಯಮಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಆಮಿಷವನ್ನ ಒಡ್ಡಿ ಮತವನ್ನ ಪಡೆಯುವಂತಿರೋದಿಲ್ಲ. ಹಾಗಾಗಿ ಚುನಾವಣೆಗೂ ಮುನ್ನವೇ ಈ ರೀತಿಯಾಗಿ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಎಲ್ಲ ಮತದಾರರು ಕೂಡ ನಮ್ಮ ಕೈ ಹಿಡಿಬೇಕು ಅಂತ ಸ್ಟಾಲಿನ್ ಅವರು ಈ ಒಂದು ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಲ್ಲಿರುವಂತಹ ಮಹಿಳೆಯರಿಗೆ ಬಹಳ ಖುಷಿಯಾಗಿದೆ. ನನ್ನ ಅಕೌಂಟಿಗೆ 5,000 ರೂಪಾಯಿ ಬಂದಿದೆ ಅಂತ ಬಹಳ ಖುಷಿಯಲ್ಲಿದ್ದಾರೆ ಮಹಿಳೆಯರು. ಸದ್ಯಕ್ಕೆ 5,000 ರೂಪಾಯಿ ಜಮೆ ಮಾಡಿದ್ದಾರೆ. ತಮಿಳುನಾಡಿನ 1.31 ಕೋಟಿ ಮಹಿಳೆಯರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಬಂಪರ್ ಆಫರ್ ಅನ್ನ ಕೊಡಲಾಗಿದೆ. ಅಕೌಂಟ್ ಚೆಕ್ ಮಾಡಿದಾಗ ಸರ್ವೇ ಸಾಮಾನ್ಯವಾಗಿ ಅವರಿಗೆ ಒಂದು ಕಡೆ ಶಾಕ್ ಆಗಿರುತ್ತೆ, ಮತ್ತೊಂದು ಕಡೆ ಖುಷಿ ಕೂಡ ಆಗಿದೆ.